ಕೊಚ್ಚಿ ಹೋಗಿದೆ ಈ ತುಂಗಭದ್ರಾ ಜಲಾಶಯದ 19ನೇ ಗೇಟ್. 19ನೇ ಗೇಟ್ ಅಡ್ರೆಸ್ಗೆ ಇಲ್ಲದಂತೆ ನಾಪತ್ತೆಯಾಗಿದೆ ಅಂತ ಹೇಳಿದ್ದಾರೆ. ಬರೀ 19ನೇ ಗೇಟ್ ಅಲ್ಲ, ಬಾಕಿ ಉಳಿದಿರುವಂತ ಗೇಟ್ಗಳಲ್ಲೂ ಕೂಡ ಕ್ರ್ಯಾಕ್ ಕಾಣ್ತಾ ಇದೆ. ಮಾಜಿ ಸಚಿವ ಹಾಲಪ್ಪ ಆಚಾರ್ ಸ್ಫೋಟಕ ಹೇಳಿಕೆಯನ್ನ ಈಗ ನೀಡಿದ್ದಾರೆ. ತುಂಗಭದ್ರಾ ಜಲಾಶಯದ 19ನೇ ಗೇಟ್ ಕೊಚ್ಚಿ ಹೋಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಲಪ್ಪ ಆಚಾರ್ ಮಾತಾಡಿದ್ದಾರೆ. ಇಷ್ಟೆಲ್ಲ ಆದ್ರೂ ಕೂಡ ಜವಾಬ್ದಾರಿಯುತ ಸರ್ಕಾರ ಎಲ್ಲಿದೆ ಅನ್ನುವಂತ ಪ್ರಶ್ನೆಯನ್ನ ಮಾಡಿದ್ದಾರೆ. 4 ಜಿಲ್ಲೆಯ 10 ಲಕ್ಷ ಎಕರೆ ಪ್ರದೇಶದ ರೈತರು ಡ್ಯಾಮ್ ಅನ್ನ ನೆಚ್ಚಿಕೊಂಡಿದ್ದಾರೆ. ಇದೀಗ ರೈತರ ಮೇಲೆ ಸರ್ಕಾರ ಬಂಡೆ ಹಾಕಿದಂತಾಗಿದೆ. ಯಾವುದೇ ಯೋಜನೆ ಇರಲಿ ಅದನ್ನ ನಿರ್ವಹಣೆ ಮಾಡಬೇಕು, ಸರಿಯಾಗಿ ನಿರ್ವಹಣೆ ಮಾಡದೆ ನಿರ್ಲಕ್ಷ್ಯದಿಂದ ಈ ರೀತಿಯ ಘಟನೆ ಆಗಿದೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ ಹಾಲಪ್ಪ ಆಚಾರ್. ತುಂಗಭದ್ರಾ ಜಲಾಶಯದ ಸ್ಥಿತಿಗೆ ರಾಜ್ಯ ಸರ್ಕಾರವೇ ಹೊಣೆ ಅಂದಿದ್ದಾರೆ. ಜಲಾಶಯಗಳ ನಿರ್ವಹಣೆಗೆ ಅನುದಾನ ಇರುತ್ತೆ, ಅನುದಾನ ಇಲ್ಲದೇ ಇದ್ರೂ ಕೂಡ ರಾಜ್ಯ ಸರ್ಕಾರ ನೀಡಬೇಕು. ಘಟನೆಗೆ ಹೊಣೆಗಾರರ ಮೇಲೆ ಕಠಿಣ ಕ್ರಮ ಆಗಬೇಕು ಅನ್ನುವಂತ ಆಗ್ರಹವನ್ನ ಕೂಡ ಮಾಡಿದ್ದಾರೆ. ಜೊತೆಗೆ ಈ ಸಂದರ್ಭದಲ್ಲಿ ಯುದ್ಧೋಪಾದಿಯಲ್ಲಿ ಗೇಟ್ ರಿಪೇರಿ ಆಗಬೇಕಿತ್ತು, ಆದ್ರೆ ಆ ರೀತಿಯಾಗಿ ಆಗ್ತಾ ಇಲ್ಲ ಅನ್ನುವಂತ ಮಾತನ್ನ ಹೇಳಿದ್ದಾರೆ ಹಾಲಪ್ಪ ಆಚಾರ್. ಒಂದಷ್ಟು ವಿಚಾರಗಳ ಬಗ್ಗೆ ಮಾತಾಡಿದ್ದಾರೆ. ಈ ತುಂಗಭದ್ರಾ ಅಣೆಕಟ್ಟಿನ 19ನೇ ಗೇಟ್ ಲಿಂಕ್ ಮುರಿದು ಸಾಕಷ್ಟು ಪ್ರಮಾಣದಲ್ಲಿ ನೀರು ಹರಿದು ಹೋಗ್ತಾ ಇದೆ. ಹಾಗಾಗಿ ಸಾಕಷ್ಟು ಆತಂಕ ಕೂಡ ಇದೆ ಒಂದ್ ಕಡೆಯಲ್ಲಿ. ಮತ್ತೊಂದು ಕಡೆಯಲ್ಲಿ ಇದಕ್ಕೆಲ್ಲ ಕಾರಣ ಏನು ಅನ್ನುವಂತ ಪ್ರಶ್ನೆ ಒಂದ್ ಕಡೆ, ಮತ್ತೊಂದು ಕಡೆಯಲ್ಲಿ ಅದರ ರಿಪೇರಿಯ ಕೆಲಸಗಳು ಕೂಡ ಆಗಬೇಕಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಲಪ್ಪ ಆಚಾರ್ ಒಂದಷ್ಟು ಸ್ಫೋಟಕ ಹೇಳಿಕೆಗಳನ್ನ ನೀಡಿದ್ದಾರೆ. ಬರೀ 19ನೇ ಗೇಟ್ ಅಲ್ಲ, ಉಳಿದ ಗೇಟ್ಗಳಲ್ಲೂ ಕೂಡ ಅದೇ ರೀತಿಯಾಗಿ ಕ್ರ್ಯಾಕ್ಗಳು ಕಾಣಿಸ್ತಾ ಇದೆ ಅನ್ನುವಂತ ಮಾತನ್ನ ಮಾಜಿ ಸಚಿವರಾದಂತ ಹಾಲಪ್ಪ ಆಚಾರ್ ಹೇಳಿದ್ದಾರೆ. ಅದಕ್ಕೆ ಟೆಕ್ನಿಕಲ್ ತಂದೆ ಆದ ಕಾನೂನಾತ್ಮಕವಾದಂತ ತೊಂದರೆಗಳು ಇರೋದ್ರಿಂದ ಅದು ಪುಲಾನ್ ಆಗ್ತದೆ, ಮುಂದೆ ಹೋಗ್ತಾ ಇದೆ. ಅದಕ್ಕೆ 2 ರಾಜ್ಯಗಳು ಕುಂತ್ಕೋಬೇಕು. 2 ರಾಜ್ಯಗಳು ಕುಂತು ಬಗೆಹರಿಸಿಕೊಂಡು ಸಮಾನಾಂತರವಾದಂತ ಇವತ್ತು ಜಲಾಶಯಗಳನ್ನು ನಿರ್ಮಾಣ ಮಾಡ್ಕೊಳ್ಬಹುದು. ನಾನು ಒಂದೇ ಹೇಳ್ತೀನಿ, ಇಷ್ಟು ಬೇಜವಾಬ್ದಾರಿ ಆಡಳಿತ ಎಲ್ಲಾದ್ರೂ ನೋಡಕ್ ಸಾಧ್ಯನಾ? ಮಾಡ್ಲಿ, ಏನೋ ಸಣ್ಣ ಪುಟ್ಟ ಆಗ್ತಿರ್ತಾವೋ. ಇವತ್ತು ಯಾರ ಮ್ಯಾಗಾರ ನಾವು ಅಧಿಕಾರಿಗಳ ಮೇಲೆ ಹಾಕ್ಬೋದು, ಇನ್ನೊಬ್ಬರ ಮೇಲೆ ಹಾಕ್ಬೋದು, ಏನೋ ಹೋಗ್ಬೋದು. ಆದ್ರೆ ಇಂತ ಒಂದು ಜವಾಬ್ದಾರಿಯುತವಾದಂತ ಪ್ರೊಜೆಕ್ಟ್ ಅನ್ನ ಇವತ್ತು ಮೇಂಟೈನ್ ಮಾಡಕ್ ಆಗೋದಲ್ಲ ಅಂದ್ರೆ ಯಾರಿಗೋಸ್ಕರ ನಾವು ಇರೋದಿಲ್ಲ ರಾಜಕಾರಣ ಮಾಡೋದು. ಆಡಳಿತ ಸರ್ಕಾರಗಳು ಯಾರಿಗೋಸ್ಕರ ನೋಡ್ರಿ, ಅದಕ್ಕೆ ಟೆಕ್ನಿಕಲ್ ತಂದೆ ಆದ ಕಾನೂನಾತ್ಮಕವಾದಂತ ತೊಂದರೆಗಳು ಇರೋದ್ರಿಂದ ಅದು ಪುಲಾನ್ ಆಗ್ತದೆ, ಮುಂದೆ ಹೋಗ್ತಾ ಇದೆ. ಅದಕ್ಕೆ 2 ರಾಜ್ಯಗಳು ಕುಂತ್ಕೋಬೇಕು. 2 ರಾಜ್ಯಗಳು ಕುಂತು ಬಗೆಹರಿಸಿಕೊಂಡು